ಬಿಜೆಪಿ ನಾಯಕರುಗಳು ಒಬ್ಬೊಬ್ಬರಾಗಿ ಬಂದರು. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಆಮೇಲೆ ಭರತ್ ಶೆಟ್ಟಿ ಇರ್ಬೋದು, ಆಮೇಲೆ ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಇರ್ಬೋದು, ವೇದವ್ಯಾಸ ಕಾಮತ್ ಇರ್ಬೋದು, ಇನ್ನಿತರರು ಈ ಮಂಗಳೂರಲ್ಲಿ ಯಾರೆಲ್ಲ ಬೆಂಕಿ ಹಾಕ್ತೇವೆ ಅಂತ ಹೇಳಿದರು ಎಲ್ಲರೂ ಬಂದು ಬೆಂಕಿ ಹಾಕಿ ಅದಕ್ಕೆ ತುಪ್ಪ ಸುರಿದು ಪೆಟ್ರೋಲ್ ಹಾಕಿ ಎಲ್ಲ ಹಾಕಿಬಿಟ್ಟು ಹೋಗಿದ್ದಾರೆ. ಇನ್ನು ಕಾರ್ಯಕರ್ತರ ಪಾಡು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಡೆದಂತಹದ್ದು ಒಂದು ಗ್ಯಾಂಗ್ ವಾರ್, ರೌಡಿಗಳ ಮಧ್ಯೆ ನಡೆದಂತಹ ಒಂದು ವಾರ್. ಅದು ಇನ್ನೂ ಸ್ಪಷ್ಟ ಆಗಿಲ್ಲ. ಅದು ಫಾಜಿಲ್ ಕೊಲೆಗೆ ಪ್ರತೀಕಾರವೇ ನಡೆದಿದೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಅಂದರೆ ಈ ಕೊಲೆ ಮಾಡೋರ್ಗೂ ಗೊತ್ತಿಲ್ಲ ನಾನು ಯಾಕೆ ಕೊಲೆ ಮಾಡ್ತಾ ಇದ್ದೇನೆ, ಅಥವಾ ಕೊಲೆ ಆಗೋರ್ಗೂ ಗೊತ್ತಿಲ್ಲ ಯಾಕೆ ನಾನು ಕೊಲೆ ಆಗ್ತಾ ಇದ್ದೇನೆ ಅಂತ. ಸೊ ಅದಕ್ಕೂ ಫಾಜಿಲ್ಗೂ ಯಾವುದಾದ್ರೂ ಸಂಬಂಧ ಇದೆಯಾ ಅಂತ ಕೇಳಿದರೆ, ಫಾಜಿಲ್ ಹತ್ಯೆಯ A1 ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ ಅಷ್ಟೇ ಸಂಬಂಧ ಇರೋದು. ಓಕೆ, ಆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಮಾಧ್ಯಮಗಳು ಹಿಂದೂ ಕಾರ್ಯಕರ್ತರನ್ನು ಆಕ್ರೋಶಭರಿತರನ್ನಾಗಿ ಮಾಡ್ತಾ ಇದ್ದಾರೆ. ಇವೆಲ್ಲದರ ಹಿಂದೆ ರಾಜಕೀಯದ ಭ್ರಷ್ಟ ಕೈವಾಡ ಇದೆ ಅಂದರೆ ಖಂಡಿತ ತಪ್ಪಲ್ಲ. ಇವತ್ತು ಏನು ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ಆ ಒಂದು ಕೊಲೆ ಆದ ನಂತರ ಬಂದಂತಹ ನಾಯಕರುಗಳು ಅವರ ಪ್ರತಿಕ್ರಿಯೆಗಳು, ಆ ಪ್ರತಿಕ್ರಿಯೆಗಳೇ ಹೇಳುತ್ತೆ ಇನ್ನೊಂದು ಕೊಲೆ ಆಗುತ್ತೆ ಅನ್ನೋದು. ಆಗೋದು ಬೇಡ, ಆದರೆ ಆ ಒಂದು ಪ್ರತಿಕ್ರಿಯೆಯಲ್ಲೇ ಇದೆ ನಾವು ಸುಮ್ಮನಿರುವುದಿಲ್ಲ. ಕಾನೂನು ವ್ಯವಸ್ಥೆ ಇವತ್ತು ಒಂದು ಸಮುದಾಯದ ಪರವಾಗಿ ನಿಂತುಕೊಂಡು ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆಯಾ ಎನ್ನುವಂತಹ ಒಂದು ವಿಚಾರ ಕೂಡ ನಾವು ಸ್ಪಷ್ಟವಾಗಿ ಅವಲೋಕಿಸಬೇಕಾದಂತಹ ಒಂದು ಸಂದರ್ಭ. ಇಲ್ಲಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದರೆ ಏನೂ ಇಶ್ಯೂ ಆಗೋದಿಲ್ಲ, ಆದರೆ ಇನ್ನೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದರೆ ಅದು ಇಶ್ಯೂ ಆಗುತ್ತೆ, ಇಶ್ಯೂ ಮಾಡ್ತಾರೆ. ನಿನ್ನೆ ರಾತ್ರಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, ನಿನ್ನೆಯಿಂದ ಮಾಧ್ಯಮಗಳಿಗೆ ಹಬ್ಬದ ಊಟ ರೆಡಿ ಇದೆ. ಎಲ್ಲ ಮಾಧ್ಯಮಗಳು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ, ಹಿಂದೂ ಸಮಾಜ ಆಕ್ರೋಶ, ಮಂಗಳೂರು ಉದ್ವಿಗ್ನ, ಈ ರೀತಿಯಲ್ಲೆಲ್ಲ ವಾರ್ತೆಗಳನ್ನು ಪ್ರಸಾರ ಮಾಡ್ತಾ ಇದೆ. ರಾತ್ರಿ 8:30ಗೆ ಈ ಒಂದು ಸನ್ನಿವೇಶ ನಡೆದು, ಅದು ಅನುಪಮ್ ಅಗರ್ವಾಲ್ ಅವರ ಮಾತಿನಂತೆ, ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಮಾತಿನಂತೆ 8:30, 8:45 ಆ ಒಂದು ಸಂದರ್ಭದಲ್ಲಿ ಕಿನ್ನಿಗೋಳಿ, ಬಜ್ಪೆ ಕಿನ್ನಿಗೋಳಿ ಎಂಬಲ್ಲಿ ನಡೆದಂತಹ ಈ ಒಂದು ಹತ್ಯೆ ಸರಿಸುಮಾರು 9:30, 10 ಗಂಟೆ ಆಗುವಾಗ BJP ನಾಯಕರೆಲ್ಲರೂ ಮಂಗಳೂರಿಗೆ ಸೂರತ್ಕಲ್ಗೆ ದೌಡಾಯಿಸ್ತಾರೆ, ತಮ್ಮ ತಮ್ಮ ಹೇಳಿಕೆಗಳನ್ನು ಕೊಡ್ತಾರೆ. ಇನ್ನು ಅದೊಂದು ಗ್ಯಾಂಗ್ ವಾರ್ ಅನ್ನುವಂತಹ ಒಂದು ರೀತಿಯಲ್ಲೇ ಮುಂದೆ ಸಾಗ್ತಾ ಇದ್ದರು. ಮಾಧ್ಯಮಗಳಂತೂ, BJP ನಾಯಕರಂತೂ ಫಾಜಿಲ್ ಕೊಲೆ ಹಂತಕ ಅಂದರೆ ಈಗ ಕೊಲೆ ಆಗಿರುವ ವ್ಯಕ್ತಿ ಅಂದರೆ ಸುಹಾಸ್ ಶೆಟ್ಟಿ 2022ರಲ್ಲಿ ನಡೆದಂತಹ ಫಾಜಿಲ್ ಹತ್ಯೆ ಏನು ಸಂಭವಿಸಿತ್ತು, ಆ ಒಂದು ಹತ್ಯೆಯಲ್ಲಿ ಅಕ್ಯೂಸ್ಡ್ ನಂಬರ್ 1 ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿಯನ್ನು ಇವತ್ತು ನಿನ್ನೆ ದಿನ ನಡು ರೋಡಲ್ಲಿಟ್ಟು ಕೊಚ್ಚಿ ಒಂದು 4-5 ಜನರ ತಂಡ ಕೊಲೆ ಮಾಡಿದೆ. ಅತ್ಯಂತ ಭೀಕರವಾದಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶಾರಕ್ತಾ ಇತ್ತು. ಕಣ್ಣಿಂದ ನೋಡೋಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಆ ಒಂದು ವ್ಯಕ್ತಿಯನ್ನು ಹತ್ಯೆಗೈಯಲಾಗಿತ್ತು. ಇದನ್ನು ಇಡೀ ಸಮಾಜ, ಇಡೀ ಭಾರತ ದೇಶ ಒಂದಾಗಿ ವಿರೋಧಿಸಬೇಕು. ಯಾಕಂತಂದರೆ ಕಳೆದ 2 ದಿವಸಗಳ ಹಿಂದೆ ಗುಂಪು ಹತ್ಯೆ ನಡೆದು ಅಶ್ರಫ್ ಎನ್ನುವಂತಹ ಒಂದು ವ್ಯಕ್ತಿ ಹತ್ಯೆಯಾದಾಗಲೂ ನಾವು ಇದೇ ರೀತಿ ಖಂಡನೆಯನ್ನು ಮಾಡಿದ್ವಿ. ಯಾಕಂತಂದರೆ ಕೊಲೆ ಅನ್ನೋದು, ಅವರು ಮನುಷ್ಯನನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡೋದು ಅನ್ನೋದು, ಅದು ಈ ಒಂದು ಸಮಾಜ ಅಂಗೀಕಾರ ಮಾಡುವಂತಹ ಕೃತ್ಯ ಖಂಡಿತವಾಗಿಯೂ ಅಲ್ಲ. ಸೊ ಅದರಿಂದಾಗಿ ಯಾರೇ ಹತ್ಯೆ ಮಾಡಿದರೂ ಅದನ್ನು ಖಂಡಿತವಾಗಿಯೂ ವಿರೋಧ ಮಾಡಲೇಬೇಕು. ಆದರೆ ಇವೆಲ್ಲ ವಿರೋಧಗಳ ನಡುವೆ ನಾವು ಕೆಲವೊಂದು ವಿಚಾರಗಳನ್ನು ಅನಲೈಸೈಸ್ ಮಾಡದೇ ಹೋದರೆ ಮುಂದಿನ ದಿನ ನಮ್ಮ ಸಮಾಜ ಎದುರಿಸಬೇಕಾದಂತಹ ಒಂದು ದೊಡ್ಡ ದುರಂತವನ್ನು ನಾವಿಲ್ಲಿ ಮನಗಂಡು, ಯಾವ ರೀತಿಯಲ್ಲಿ ಅಂದರೆ ಇವಾಗ ಈ ಒಂದು 4 ವರ್ಷದಲ್ಲಿ, ಓಕೆ, ನಾವು ಆರಂಭದಿಂದ ಮಾತಾಡ್ಕೊಂಡು ಬರೋಣ. ನಿನ್ನೆ ದಿನ BJP ನಾಯಕರುಗಳು ಒಬ್ಬೊಬ್ಬರಾಗಿ ಬಂದರು. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಆಮೇಲೆ ಭರತ್ ಶೆಟ್ಟಿ ಇರ್ಬೋದು, ಆಮೇಲೆ ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಇರ್ಬೋದು, ವೇದವ್ಯಾಸ ಕಾಮತ್ ಇರ್ಬೋದು, ಇನ್ನಿತರರು ಈ ಮಂಗಳೂರಲ್ಲಿ ಯಾರೆಲ್ಲ ಬೆಂಕಿ ಹಾಕ್ತೇವೆ ಅಂತ ಹೇಳಿದರು ಎಲ್ಲರೂ ಬಂದು ಬೆಂಕಿ ಹಾಕಿ ಅದಕ್ಕೆ ತುಪ್ಪ ಸುರಿದು ಪೆಟ್ರೋಲ್ ಹಾಕಿ ಎಲ್ಲ ಹಾಕಿಬಿಟ್ಟು ಹೋಗಿದ್ದಾರೆ. ಇನ್ನು ಕಾರ್ಯಕರ್ತರ ಪಾಡು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಕಾರ್ಯಕರ್ತರು ರೋಷಾಗ್ನಿಯಿಂದ ಕುದೀತಾ ಇದ್ದಾರೆ. ಇನ್ನು ಏನು ಸಂಭವಿಸ್ಬೋದು ಡೋಂಟ್ ನೋ. ಆದರೆ ಒಂದಂತೂ ನಾವು ಅರ್ಥ ಮಾಡಿಕೊಂಡಿರಬೇಕು. ಯಾಕಂತಂದರೆ ಇವತ್ತು ಭಾಷಣಕಾರರು, ರಾಜಕಾರಣಿಗಳು ಏನು ಭಾಷಣ ಮಾಡಿ ಹೋಗ್ತಾ ಇದ್ದಾರೆ, ಈ ಒಂದು ಭಾಷಣದ ಪ್ರತಿಫಲವಾಗಿದೆ ಇವತ್ತು ನಮ್ಮ ಕರಾವಳಿ ಇಷ್ಟೊಂದು ಉದ್ವಿಗ್ನತೆಯಿಂದ ಕೂಡಿರುವಂಥದ್ದು. ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯ ಕಾರ್ಯಕರ್ತರೇ ಬಲಿಯಾಗ್ತಾ ಇದ್ದಾರೆ. ಓಕೆ, ಅನುಪಮ್ ಅಗರ್ವಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಸುಹಾಸ್ ಶೆಟ್ಟಿ ಎನ್ನುವಂತಹ ರೌಡಿ ಶೀಟರ್ ಅಂದರೆ 2
ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ವ್ಯಕ್ತಿ, 4-5 ಇನ್ನಿತರ ಪ್ರಕರಣಗಳು ಇರುವಂತಹ ಒಂದು ವ್ಯಕ್ತಿ, ಅಂದರೆ ರೌಡಿ ಶೀಟರ್. ಓಕೆ, ಅಲ್ಲಿ ನಡೆದಂತಹದ್ದು ಒಂದು ಗ್ಯಾಂಗ್ ವಾರ್, ರೌಡಿಗಳ ಮಧ್ಯೆ ನಡೆದಂತಹ ಒಂದು ವಾರ್. ಅದು ಇನ್ನೂ ಸ್ಪಷ್ಟ ಆಗಿಲ್ಲ. ಅದು ಫಾಜಿಲ್ ಕೊಲೆಗೆ ಪ್ರತೀಕಾರವೇ ನಡೆದಿದೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. 4-5 ಮಂದಿಯ ಫೇಸ್ಗಳು ಆ ಒಂದು ವಿಡಿಯೋದಲ್ಲಿ ಬ್ಲರ್ರಾಗಿ ಆದರೂ ಕಾಣಸಿಗ್ತಾ ಇವೆ. ಪರಿಚಯ ಸಿಗುವಂತಹ ವ್ಯಕ್ತಿಗಳು ಆಗಿರ್ಬೋದು. ಮೇ ಬಿ ಸುಹಾಸ್ ಶೆಟ್ಟಿ ಸಹಚರರಿಗೆ ಆ ಒಂದು ವ್ಯಕ್ತಿಗಳ ಪರಿಚಯ ಇದ್ದರೂ ಇರ್ಬೋದು. ಆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇವತ್ತು ಬರ್ತಾ ಇದೆ. ಓಕೆ, ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನೆಲ್ಲ ಆಗುತ್ತೆ, ಅತ್ಯಂತ ಸ್ಪೀಡಾಗಿ ಈ ಒಂದು ಕಾರ್ಯಾಚರಣೆ ನಡೀಲಿ, ಆರೋಪಿಗಳನ್ನು ಅರೆಸ್ಟ್ ಮಾಡಲಿ. ಆದರೆ ದಯವಿಟ್ಟು ಒಂದು ಮಾತು ಹೇಳ್ತೇವೆ, ಯಾರು ಈ ಒಂದು ಕೊಲೆಯಲ್ಲಿ ಇನ್ವಾಲ್ವ್ಡ್ ಆಗಿದ್ದಾರೆ, ಇಂಡೈರೆಕ್ಟ್ ಆಗಿ ಆಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು, ಸಹಾಯ ಮಾಡಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಯಾರು ಇನ್ವಾಲ್ವ್ಡ್ ಆಗಿದ್ದಾರೆ ದಯವಿಟ್ಟು ಯಾರನ್ನು ಅರೆಸ್ಟ್ ಮಾಡಿ ನಂತರ ಬಿಡುಗಡೆ ಮಾಡಬೇಡಿ, ಜಾಮೀನು ಕೊಡಬೇಡಿ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, 4-5 ವರ್ಷಗಳ ಮೊದಲಾಗಿ ನಡೆದಂಥ ಮಸೂದ್ ಕೊಲೆ ಪ್ರಕರಣ. ಓಕೆ, ಗುಂಪು ಹತ್ಯೆ, 4-5 ಜನರ ತಂಡ ಹಲ್ಲೆ ಮಾಡಿ ಮಸೂದ್ ಎನ್ನುವಂತಹ ಯುವಕನನ್ನು, 18 ವರ್ಷದ ಯುವಕನನ್ನು ಹತ್ಯೆ ಮಾಡ್ತಾರೆ. ಓಕೆ, ಇವರ ಹಲ್ಲೆ ತಾಳಲಾರದೆ ಆ ಒಂದು ಯುವಕ ಹತ್ಯೆಗೆ ಇಡ್ತಾನೆ. ನಂತರ ನಡೆಯುತ್ತೆ ಪ್ರವೀಣ್ ನೆಟ್ಟಾರು ಕೊಲೆ. ಪ್ರತೀಕಾರ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ನಡೆಯುತ್ತೆ. ಓಕೆ, ಬೈ ಚಾನ್ಸ್ ನಡೆದು ಬಿಡ್ತು. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ನಂತರ ನಡೆಯುತ್ತೆ ಫಾಜಿಲ್ ಹತ್ಯೆ. ಓಕೆ, ಪ್ರವೀಣ್ ನೆಟ್ಟಾರು ಅವರನ್ನು ಅದೇ ರೀತಿ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಅಲ್ಲಿ ಹಲ್ಲೆ ನಡೆದಿದ್ದರೆ ಇಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ, ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿಬಿಡ್ತಾರೆ. ಪ್ರವೀಣ್ ನೆಟ್ಟಾರು ಮತ್ತು ಮಸೂದ್ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ. ಆದರೂ ಪ್ರವೀಣ್ ನೆಟ್ಟಾರು ಇಲ್ಲಿ ಹತ್ಯೆ ಆಗುತ್ತೆ. ಪೂರ್ವ ಹಿಂದೂ ಕಾರ್ಯಕರ್ತನಾಗಿರ್ತಾನೆ, ನಾಯಕ ಕೂಡ ಆಗಿರ್ತಾನೆ. ನಂತರ ಏಕಾಏಕಿ ಅಲ್ಲಿಂದ ಮೊದಲು ಸುಳ್ಯ, ಆಮೇಲೆ ಬೆಳ್ಳಾರೆ, ನಂತರ ಅಲ್ಲಿಂದ ನೇರವಾಗಿ ಮಂಗಳೂರು ಕಡೆಗೆ ಹೋಗುತ್ತೆ. ಫಾಜಿಲ್ ಎನ್ನುವಂತಹ ಯುವಕನನ್ನು ಹತ್ಯೆ ಮಾಡ್ತಾರೆ. ಫಾಜಿಲ್ ಮತ್ತು ಪ್ರವೀಣ್ ನೆಟ್ಟಾರು, ಮಸೂದ್ ಯಾವುದಾದ್ರೂ ಕನೆಕ್ಷನ್ ಇದೆಯಾ ಅಂತ ನೋಡಿದರೆ ನೋ ಕನೆಕ್ಷನ್, ಯಾವ ಕನೆಕ್ಷನೂ ಇಲ್ಲ. ಒಂದು ವೇಳೆ ಇದು ಪ್ರತೀಕಾರದ ಹತ್ಯೆ ಅಂತ ಪ್ರೂವ್ ಆದರೂ, ಓಕೆ, ತನಿಖೆಯಿಂದ ಪ್ರೂವ್ ಆದರೂ ಈ ಒಂದು ಕ್ರೌರ್ಯದ ಹಿಂದೆ ಕಾನೂನು ವ್ಯವಸ್ಥೆಯನ್ನು, ಪೊಲೀಸ್ ಅಧಿಕೃತರನ್ನು, ರಾಜಕಾರಣಿಗಳನ್ನು, ನಮ್ಮ ಸರ್ಕಾರಗಳನ್ನು ನಾವು ಹೊಣೆಯಾಗಿಸಬೇಕು. ಯಾಕೆ ಅಂದರೆ ಅವತ್ತು ಮಸೂದ್ ಕೊಲೆಯಲ್ಲೇ ಇದು ಸ್ಟಾಪ್ ಆಗಬೇಕು ಅಂತಿದ್ರೆ, ಮಸೂದ್ ಕೊಲೆ ಆರೋಪಿಗಳನ್ನು ಬಂಧನ ಮಾಡಿ ಬೇಕಾದಂತಹ ಕಾನೂನಿನ ಕಠಿಣ ರುಚಿ ತೋರಿಸ್ತಾ ಇದ್ದರೆ ಇವತ್ತು ಮತ್ತೆ ಏನು ಪ್ರವೀಣ್ ನೆಟ್ಟಾರು ಹತ್ಯೆ ಆಗ್ತಾ ಇರಲಿಲ್ಲ. ಒಂದು ವೇಳೆ ಪ್ರವೀಣ್ ನೆಟ್ಟಾರು ಆರೋಪಿಗಳನ್ನು ಹಿಡಿದು ಅವರಿಗೂ ಕಾನೂನಿನ ಕಠಿಣ ರುಚಿ ತೋರಿಸದೇ ಇದ್ದಲ್ಲಿ ಫಾಜಿಲ್ ಹತ್ಯೆ ಕೂಡ ಆಗ್ತಾ ಇರಲಿಲ್ಲ. ನಂತರ ಬರೆಯುವಂತಹ ಎಲ್ಲ ಸರಣಿ ಹತ್ಯೆಗಳು ಸ್ಟಾಪ್ ಆಗ್ತಾಯಿತ್ತು. ಆದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅಂದರೆ, ಮಸೂದ್ ಕೊಲೆ ಆರೋಪಿಗಳು ಇವತ್ತು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಫಾಜಿಲ್ ಕೊಲೆ ಆರೋಪಿಗಳು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಪ್ರವೀಣ್ ನೆಟ್ಟಾರು ಪ್ರಕರಣದ ಎಲ್ಲ ಅಕ್ಯೂಸ್ಡ್ ಅಥವಾ ಪರೋಕ್ಷವಾಗಿ ಇನ್ವಾಲ್ವ್ ಆದಂತಹ ವ್ಯಕ್ತಿಗಳು ಇನ್ನೂ ಜೈಲಲ್ಲೇ ಇದ್ದಾರೆ. ಯಾವುದೇ ವಿಧಾನಗಳು ಪೂರ್ತಿಯಾಗಿಲ್ಲ. ಅಂದರೆ ಕಾನೂನು ವ್ಯವಸ್ಥೆ ಇವತ್ತು ಒಂದು ಸಮುದಾಯದ ಪರವಾಗಿ ನಿಂತುಕೊಂಡು ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆಯಾ ಎನ್ನುವಂತಹ ಒಂದು ವಿಚಾರ ಕೂಡ ನಾವು ಸ್ಪಷ್ಟವಾಗಿ ಅವಲೋಕಿಸಬೇಕಾದಂತಹ ಒಂದು ಸಂದರ್ಭ. ಅಂದರೆ ಇಲ್ಲಿ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟುವುದಲ್ಲ ಇಲ್ಲಿ ಕಾನೂನು ವ್ಯವಸ್ಥೆ ಎನ್ನುವುದು. ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಅನ್ಯಾಯ ಆದ ವ್ಯಕ್ತಿಗೆ ನ್ಯಾಯ ಕೊಡಿಸುವ ಆ ಒಂದು ನೀತಿ ನಿಯಮಗಳನ್ನು ಮಾಡಬೇಕೇ ಹೊರತು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿರಲಿಲ್ಲ ಅನ್ನುವುದೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜನರು ಅರ್ಥ ಮಾಡಿಕೊಳ್ಬೇಕಾದ್ದು. ಅಂದರೆ ಮಸೂದ್ ಕೊಲೆ ಆರೋಪಿಗಳು ಎಲ್ಲರೂ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ, ಫಾಜಿಲ್ ಕೊಲೆ ಆರೋಪಿಗಳು ಹೊರಗಡೆ ಇದ್ದಾರೆ, ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗಳು ಮಾತ್ರ ಇವತ್ತು ಜೈಲಿನಲ್ಲಿದ್ದಾರೆ. ಅಂದರೆ ಒಂದಂತೂ ಸ್ಪಷ್ಟ, ಇಲ್ಲಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದರೆ ಏನೂ ಇಶ್ಯೂ ಆಗೋದಿಲ್ಲ. ಆದರೆ ಇನ್ನೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದರೆ ಅದು ಇಶ್ಯೂ ಆಗುತ್ತೆ, ಇಶ್ಯೂ ಮಾಡ್ತಾರೆ. ಸೊ ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಬೇಕಾಗಿದೆ ಕಾರ್ಯಕರ್ತರು ಏನು ಅನ್ನೋದನ್ನು ತೀರ್ಮಾನ ಮಾಡಬೇಕು. ಅಥವಾ ನಾಯಕರು ಹೇಳುವ ಹಾಗೆ ನೀವು ಪ್ರತಿಕ್ರಿಯೆ ಕೊಡಿ, ನಾವು ಇದಕ್ಕೆ ರಿವೆಂಜ್ ಕೊಡ್ತೇವೆ, ಹಾಗೆ ಹೀಗೆ ಅಂತ ಹೇಳಿ ನಿನ್ನೆ 2 ಗಂಟೆವರೆಗೆ ಪ್ರತಿಕ್ರಿಯೆ ಕೊಟ್ಟು ನಂತರ ಮಲಗಿದ್ದಾರೆ ಚೆನ್ನಾಗಿ. ಕಾರ್ಯಕರ್ತರು ಇನ್ನೂ ಅದೇ ಏಜ್ ಹಾಸ್ಪಿಟಲಲ್ಲಿದ್ದಾರೆ. ಅಂದರೆ ಈ ಕೊಲೆ ಮಾಡೋರಿಗೂ ಗೊತ್ತಿಲ್ಲ ನಾನು ಯಾಕೆ ಕೊಲೆ ಮಾಡ್ತಾ ಇದ್ದೇನೆ, ಅಥವಾ ಕೊಲೆ ಆಗೋರಿಗೂ ಗೊತ್ತಿಲ್ಲ ಯಾಕೆ ನಾನು ಕೊಲೆ ಆಗ್ತಾ ಇದ್ದೇನೆ ಅಂತ. ಸೊ ಅದರಿಂದಾಗಿ
ಅದರ ನಂತರ ನಡೆಯೋದು ಈ ಒಂದು ಗುಂಪು ಹತ್ಯೆ, ಕೇರಳದ ಮಲಪ್ಪುರಂ ಜಿಲ್ಲೆಯ ಅಶ್ರಫ್ ಎನ್ನುವಂಥ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಓಕೆ, ನಂತರ ಅದೇ ಒಂದು 2 ದಿವಸಗಳ ನಂತರ ಇವತ್ತು ಸುಹಾಸ್ ಶೆಟ್ಟಿ ಎನ್ನುವಂತಹ ಯುವಕನ ಬರ್ಬರ ಹತ್ಯೆ ಆಗುತ್ತೆ. ಅದಕ್ಕೂ ಫಾಜಿಲ್ಗೂ ಯಾವುದಾದ್ರೂ ಸಂಬಂಧ ಇದೆಯಾ ಅಂತ ಕೇಳಿದರೆ, ಫಾಜಿಲ್ ಹತ್ಯೆಯ A1 ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ ಅಷ್ಟೇ ಸಂಬಂಧ ಇರೋದು. ಓಕೆ, ಆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಮಾಧ್ಯಮಗಳು ಹಿಂದೂ ಕಾರ್ಯಕರ್ತರನ್ನು ಆಕ್ರೋಶಭರಿತರನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಏನು ಮಂಗಳೂರು ಕಮಿಷನ್ ಅವರು ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮಾಧ್ಯಮದವರನ್ನು ಕೂಡ ಹದ್ದು ಬಸ್ತಿನಲ್ಲಿ ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತಂದರೆ ಜನಗಳು ಇನ್ನೊಂದು ವಾರಕ್ಕೆ ಹೊರಗಡೆ ಬರುವ ಹಾಗಿಲ್ಲ. ನಿಷೇಧಾಜ್ಞೆ ಜಾರಿಯಾಗಿದೆ ಮಂಗಳೂರಲ್ಲಿ. ಇವತ್ತು 2ನೇ ತಾರೀಕು, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 6/5/2025 ಅಂದರೆ ಕರೆಕ್ಟಾಗಿ 5 ದಿವಸಗಳ ನಂತರ 5 ದಿವಸಗಳ ಕಾಲ ಮಂಗಳೂರಿನಲ್ಲಿ ಸೆಕ್ಷನ್ 163 ಜಾರಿಯಾಗಲಿಕ್ಕಿದೆ. ಸೊ ಇದರ ಪ್ರಕಾರ ಯಾರು ಆ ಕಡೆ ಈ ಕಡೆ ಓಡಾಡೋ ಹಾಗೆ ಇಲ್ಲ. ಹೆಚ್ಚಾಗಿ ರಾತ್ರಿ ಹೊತ್ತಲ್ಲಿರ್ಬೋದು, ಪ್ರತ್ಯೇಕವಾಗಿ ಒಬ್ಬೊಬ್ಬರಾಗಿ ಹೋರಾಡುವುದು ಉಚಿತವಾದುದಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಓಕೆ, ಮಂಗಳೂರು ಅಂತೂ ಜನರು ಹುಚ್ಚರಾಗಿ ಬಿಟ್ಟಿದ್ದಾರೆ. ನೋಡ್ತಾ ಇರುವವರು, ನೋಡದೇ ಇರುವವರು, ನಡೀತಾ ಇರುವವರು ಎಲ್ಲರೂ. ಆದರೆ ಇವೆಲ್ಲದರ ಹಿಂದೆ ರಾಜಕೀಯದ ಭ್ರಷ್ಟ ಕೈವಾಡ ಇದೆ ಅಂದರೆ ಖಂಡಿತ ತಪ್ಪಲ್ಲ. ಇವತ್ತು ಏನು ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ಆ ಒಂದು ಕೊಲೆ ಆದ ನಂತರ ಬಂದಂತಹ ನಾಯಕರುಗಳು, ಅವರ ಪ್ರತಿಕ್ರಿಯೆಗಳು, ಆ ಪ್ರತಿಕ್ರಿಯೆಗಳೇ ಹೇಳುತ್ತೆ ಇನ್ನೊಂದು ಕೊಲೆ ಆಗುತ್ತೆ ಅನ್ನೋದು. ಆಗೋದು ಬೇಡ, ಆದರೆ ಆ ಒಂದು ಪ್ರತಿಕ್ರಿಯೆಯಲ್ಲೇ ಇದೆ ನಾವು ಸುಮ್ಮನಿರುವುದಿಲ್ಲ, ನಾವು ಇದಕ್ಕೆ ಪ್ರತೀಕಾರವನ್ನು ಮಾಡೇ ಮಾಡ್ತೇವೆ, ಪ್ರತಿಜ್ಞೆಯನ್ನು ಮಾಡೇ ಬಂದಂತಿದೆ. ಹರೀಶ್ ಪೂಂಜಾರವರಂತೂ ಹೇಳೇ ಬಿಟ್ಟರು, ನಾವು ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ, ಸ್ವಲ್ಪ ದಿನದಲ್ಲೇ ಇದಕ್ಕೆ ಪ್ರತೀಕಾರ ಏನು ಅಂತ ಗೊತ್ತಾಗಲಿಕ್ಕಿದೆ ಅನ್ನುವಂತಹ ಒಂದು ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇವರೆಲ್ಲರನ್ನು ಒಂದು ರೂಮಲ್ಲಿ ಹಾಕಿ ಬಾಗಿಲು ಹಾಕಿ ಮುಚ್ಚಿಡಬೇಕು. ಆವಾಗ ಈ ಒಂದು ಸಮಾಜ ಶಾಂತಿಯುತವಾಗಿ ನೆಲೆಸೋಕ್ಕೆ ಸಾಧ್ಯ, ಶಾಂತಿಯುತವಾಗಿ ಮುಂದೆ ಹೋಗೋಕ್ಕೆ ಸಾಧ್ಯ. ಓಕೆ, ಮಾಧ್ಯಮ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕ್ರೌರ್ಯವನ್ನು ಮೆರೀತಾ ಇದೆ. ಮಾಧ್ಯಮ ಇಷ್ಟೊಂದು ಬ್ರೂಚುವಲ್ ಆಗಿ ವರದಿಯನ್ನು ಪ್ರಸ್ತಾಪ ಮಾಡಬೇಕಿರಲಿಲ್ಲ. ಓಕೆ, ಫಾಜಿಲ್ ಕೊಲೆ ಆರೋಪಿಯಲ್ಲಿ ಅಕ್ಯೂಸ್ ನಂಬರ್ 1 ಇರ್ಬೋದು ಸುಹಾಸ್ ಶೆಟ್ಟಿ, ಆದರೆ ಅದುವೇ ಈ ಒಂದು ಕೊಲೆಗೆ ಕಾರಣ ಅನ್ನುವಂತಹ ಆ ಒಂದು ಇನ್ನೂ ಕಮಿಷನರ್ ಅವರು ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ, ತನಿಖೆ ನಡೆದಿಲ್ಲ. ಎಲ್ಲವೂ ನಡೀತಾ ಇರುವಾಗಲೇ ನ್ಯಾಯವನ್ನು ನೀಡೋದು ಅಂದರೆ ನಾವೇ ಒಬ್ಬರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕಾರ್ಯವನ್ನು ತೀರ್ಮಾನಿಸುವುದು ಅಷ್ಟೊಂದು ಇವತ್ತಿನ ಸಂದರ್ಭದಲ್ಲಿ ಕರಾವಳಿಗೆ ಉಚಿತವಾದಂತಹ ಒಂದು ನೀತಿ ನಿಯಮ ಖಂಡಿತ ಅಲ್ಲ. ಸೊ ಅದರಿಂದಾಗಿ ಸಂಯಮವನ್ನು ಕಾಪಾಡಿ ಯಾರೇ ಆಗಿದ್ದರು, ಇನ್ನು ಹಿಂದೂ ಯುವಕರಾಗಿರ್ಬೋದು, ಮುಸ್ಲಿಂ ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬೊಬ್ಬರಾಗಿ ರಾತ್ರಿ ಸಮಯಗಳಲ್ಲಿ ಸಂಚರಿಸುವುದನ್ನು ನಿಲ್ಲಿಸಿ, ಮಾತ್ರ ಅಲ್ಲ ಇಂತಹ ಮಾಧ್ಯಮಗಳ ಪ್ರಕೋಪನೆಗಳಿಗೆ ನೀವು ತಲೆ ಕೊಡಬೇಡಿ. ನಮ್ಮ ಈ ಒಂದು ರಾಜ್ಯ ಒಳ್ಳೆಯ ರೀತಿಯಲ್ಲಿ ಶಾಂತಿಯಿಂದ ಮುಂದೆ ಸಾಗಲಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.